ಅಖಂಡ ಅದು ಪಾರ್ಟ್ 2 ಬಂದಿದೆ. ಮೂವಿ ಆರಂಭದಲ್ಲಿ ಪಾರ್ಟ್ 1 ನ ಸಮ್ಮರಿಯನ್ನ ತೋರಿಸ್ತಾರೆ. ಈಗ ಅಖಂಡ ಅವರ ಮೇಲೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಒಂದು ಕಣ್ಣಿಟ್ಟಿದೆ. ಇಷ್ಟೊಂದ್ ಜನನ ಸಾಯಿಸಿದ್ದಾರೆ ಅಂದ್ರೆ ಇವರು ಒಬ್ರು ಕ್ರಿಮಿನಲ್ ಅಂತ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಹೇಳ್ತಿದ್ದಾರೆ. ಬಟ್ ಶರತ್ ಲೋಹಿತಾಶ್ವ ಹೇಳ್ತಾರೆ, ನೋ ನೋ ನೋ, ಅವ್ರ ಕಾರಣ ಇಲ್ದಲೆ ಯಾರ ಮೇಲೂ ಕೈ ಎತ್ತೋದಿಲ್ಲ. ಧರ್ಮ ರಕ್ಷಣೆಗಾಗಿ ಸ್ವಯಂ ಈಶ್ವರನೇ ಸೃಷ್ಟಿ ಮಾಡಿರುವಂತಹ ಹೋರಾಟಗಾರ ಇವರು, ಇವರನ್ನ ನೀವು ಯಾರು ಟಚ್ ಮಾಡೋಕ್ ಆಗೋದಿಲ್ಲ ಅಂತ. ಆದ್ರೂ NIA ಅವ್ರು ಹೇಳ್ತಿದ್ದಾರೆ, ನಾವು ಆ ಕ್ರಿಮಿನಲ್ ನ ಹಿಡ್ದೆ ಹಿಡಿ ಅಂತ. ಈಗ ಎಲ್ಲಿದ್ದಾರೆ ಈ ಅಖಂಡ? ಇವರು ಎಷ್ಟೋ ಪಾಳು ಬಿದ್ದಿರುವ ದೇವಸ್ಥಾನಗಳಿಗೆ ಪುನರುಜ್ಜೀವನ ಕೊಟ್ಟು ಎಷ್ಟೊಂದು ಒಳ್ಳೆ ಕೆಲಸಗಳನ್ನ ಮಾಡಿ ತಮ್ಮ ಗುರುಗಳ ಬಳಿಗೆ ವಾಪಸ್ ಹೋಗಿದ್ದಾರೆ. ಇವರ ಗುರುಗಳು ಹೇಳ್ತಾರೆ, ನೀನೀಗ ಮಾಡಿದ್ದೆಲ್ಲ ತುಂಬಾ ಒಳ್ಳೆ ಕೆಲಸ, ಆದ್ರೆ ಇನ್ನು ಮುಂದೆ ನಿನ್ಗೆ ಇನ್ನೂ ದೊಡ್ಡ ಅಪಾಯ ಸಂಭವ, ದೊಡ್ಡ ಯುದ್ಧ ನಿನ್ನ ಎದುರಿಗೆ ಬರಬಹುದು. ಅದನ್ನ ಜಯಿಸಬೇಕು ಅಂತಂದ್ರೆ ಅಷ್ಟಸಿದ್ಧಿಯ ಅಧೀನ ಸಾಧನೆಯನ್ನ ಮಾಡಬೇಕು. ಸಾಕ್ಷಾತ್ ಅರ್ಜುನ ಶಿವನ ಆರಾಧನೆಯನ್ನ ಈ ಮುಖಾಂತರ ಮಾಡಿದ್ರು ಪಾಶುಪತಾಸ್ತ್ರಕ್ಕೋಸ್ಕರ. ಇದನ್ನ ನೀನು ಪೂರೈಸಿದ್ರೆ ಯಾವ ಯಂತ್ರ ಮಂತ್ರ ತಂತ್ರ ಸಿದ್ಧಿಗಳು ನಿನ್ನನ್ನ ಟಚ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಗುರುಗಳ ಮಾರ್ಗದರ್ಶನದಲ್ಲಿ ಇವರ ಸಾಧನೆ ಶುರುವಾಗತ್ತೆ. ನೆಕ್ಸ್ಟ್ ಥಿಂಗ್, ಟಿಬೆಟ್ ಬಾರ್ಡರ್ ನಲ್ಲಿ ನಡೆಯುತ್ತೆ. ಅಲ್ಲಿ ಚೈನೀಸ್ ಆರ್ಮಿಯ ಒಬ್ಬ ಕ್ರೂರ ಜನರಲ್ ಇಂಡಿಯಾಗೆ ನೀವು ಸಪೋರ್ಟ್ ಮಾಡಿದ್ರಿ ಅಂತ ಕೆಲವೊಂದಷ್ಟು ಟಿಬೆಟಿಯನ್ ಜನಗಳನ್ನ ಶೂಟ್ ಮಾಡಿ ಸಾಯಿಸ್ತಾರೆ. ನಂತರ ವಾಪಸ್ ತನ್ನ ಬೇಸ್ಗೆ ಬರುವಾಗ ಆ ಜನರಲ್ ನ ಮಗನೇ ಗ್ಯಾಲ್ವನ್ ಕ್ಲಾಶ್ ನಲ್ಲಿ ಸತ್ತಿರ್ತಾನೆ. ಸೊ ಇಂಡಿಯಾ ವಿರುದ್ಧ ಸೇಡ್ ತೀರಿಸ್ಕೊಳ್ಬೇಕು ಅಂತ ಜನರಲ್ ಡಿಸೈಡ್ ಮಾಡ್ತಾನೆ. ಇದಕ್ಕೋಸ್ಕರ ಮತ್ತೊಬ್ಬ ಜನರಲ್ ಚಾಂಗ್ ಅನ್ನುವ ವ್ಯಕ್ತಿಯನ್ನ ಮೀಟ್ ಮಾಡ್ತಾನೆ. ಈ ಚಾಂಗ್ ಭಾರತವನ್ನ ನಿರ್ನಾಮ ಮಾಡ್ಬೇಕು ಅಂತ ಹೇಳಿ ಭಗವದ್ಗೀತೆನೆಲ್ಲ ಅಧ್ಯಯನ ಮಾಡ್ತಿರ್ತಾನೆ. ಯಾಕೆ ಅಂತಂದ್ರೆ ಅಲೆಕ್ಸಾಂಡರ್ ಗ್ರೇಟ್ ಕೂಡ ಭಾರತವನ್ನ ಏನು ಮಾಡೋಕಾಗ್ಲಿಲ್ಲ, ಚಂಗೀಸ್ ಖಾನ್ಗೆ ಏನು ಮಾಡೋಕಾಗ್ಲಿಲ್ಲ, ಎಷ್ಟೊಂದ್ ಜನ ಇಂಡಿಯಾನ ಇನ್ವೈಟ್ ಮಾಡಿದ್ರು ಯಾರಿಗೂ ಏನು ಮಾಡೋಕಾಗ್ಲಿಲ್ಲ. ಇದಕ್ಕೆಲ್ಲ ಕಾರಣ ಇವರಿಗೆ ದೇವರ ಮೇಲಿರುವ ನಂಬಿಕೆ. ಈ ನಂಬಿಕೆಯನ್ನ ಹಾಳು ಮಾಡಿದ್ರೆ ಭಾರತವನ್ನ ಪೀಸ್ ಮಾಡ್ಬಿಡ್ಬೋದು ಅಂತ ಜನರಲ್ ಚಾಂಗ್ ಹಾಕೊಡ್ತಾನೆ ಜನರಲ್ಗೆ. ಬೈ ದ ವೇ, ಈ ಮೊದಲನೇ ಜನರಲ್ ಹೆಸರು ಝ್ಯಾಂಗ್ಲಿ ಅಂತ, ಹಾಕೊಟ್ಟವನ ಹೆಸರು ಚಾಂಗ್ ಅಂತ. ಈಗ ಚಾಂಗ್ ಝ್ಯಾಂಗ್ಲಿಗೆ ನಾನು ಒಂದು ವೆಪನ್ ಅನ್ನ ಕ್ರಿಯೇಟ್ ಮಾಡಿದೀನಿ, ಅದನ್ನ ತಗೊಂಡು ಬಾ, ಮುಂದೆ ಏನ್ ಮಾಡ್ಬೇಕು ಅಂತ ನಿನ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಏನದು ವೆಪನ್ ನಮ್ಗೆ ಮುಂದೆ ಗೊತ್ತಾಗತ್ತೆ. ಈ ಕಡೆ PM ಆಫೀಸ್ ನಲ್ಲಿ ಝ್ಯಾಂಗ್ಲಿಯ ಮಗ ಸತ್ತೋಗಿದ್ದಾನೆ, ನಮ್ಮ ಸೋಲ್ಜರ್ಸ್ ಆತನನ್ನ ಸಾಯಿಸಿದ್ದಾರೆ ಅನ್ನುವ ಸುದ್ದಿ ಗೊತ್ತಾಗುತ್ತೆ. PM ಹೇಳ್ತಾರೆ, ನೀವು ಯಾವ್ದಕ್ಕೂ ಹೆದರ್ಬೇಕಾಗಿಲ್ಲ, ಆರ್ಮಿಗೆ ಫುಲ್ ಫ್ರೀಡಮ್ ಕೊಡೋಣ, ಅವ್ರು ಒಳ್ಳೆ ಟೈಮ್ ನಲ್ಲಿ ಒಳ್ಳೆ ನಿರ್ಧಾರವನ್ನು ತಗೊಳ್ತಾರೆ, ದೇಶಕ್ಕೋಸ್ಕರ ನಿಮ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅನ್ಸತ್ತೋ ಅದನ್ನು ಮಾಡಿ ಅಂತ ಹೇಳ್ತಾರೆ. ನಂತರ PM ಒಂದು ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನ ಬಗ್ಗೆ ಮಾತನಾಡ್ಲಿಕ್ಕೆ ಮೀಡಿಯಾ ಮುಂದೆ ಹೋಗೋಕ್ ರೆಡಿ ಆಗ್ತಾರೆ. ಅಷ್ಟರಲ್ಲಿ ಕಡಪನ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಬಂದ್ಬಿಟ್ಟು, ನಿಮ್ಮ ಈ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನಲ್ಲಿ ಮಾತಾಡ್ಬೇಕು ಅಂತಿದ್ರಲ್ಲ, ಶಾಂತಿಪುರಂ ಅನ್ನುವ ಒಂದು ಊರು, ಅದರ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾರೆ. PM ಸೆಕ್ರೆಟರಿಯೇಟ್ ಎಲ್ಲ ಡಿಸ್ಕಸ್ ಮಾಡ್ತಾರೆ, ಯಾಕೆ ಮಾಡಬಾರ್ದಪ್ಪ, ಅದ್ರ ಬಗ್ಗೆ PM ಮಾತಾಡಿದ್ರೆ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಆ ಊರಿಗೆ ಅಂತ. ನಂತರ ಕಡಪ DC ಹೇಳ್ತಾರೆ, ನೀವು ಅಂದ್ಕೊಂಡಷ್ಟು ಒಳ್ಳೆ ಊರಲ್ಲ ಅದು, ದೊಡ್ಡ ಡ್ರಗ್ ಡಂಪ್ ಯಾರ್ಡ್ ಅದು. ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ಒಂದು ಆಫೀಸರ್ಸ್ ಟೀಮ್ ಅನ್ನ ನಾವು ರೆಡಿ ಮಾಡಿದ್ವಿ. ಅವರಲ್ಲಿಗೆ ಹೋಗ್ತಿದ್ದಂತೆ ಗೊತ್ತಾಯ್ತು, ಅಲ್ಲಿ ಕರ್ನಾಟಕ, ತಮಿಳುನಾಡು, ಮುಂಬೈ ಎಲ್ಲಾ ಕಡೆಯ ರೌಡಿಗಳು ಸೇರ್ಕೊಂಡು ಎಕರೆಗಟ್ಲೆ ಗಾಂಜಾನ ಬೆಳೀತಾ ಇದ್ದಾರೆ. ದೇಶದೆಲ್ಲೆಡೆ ನೆಟ್ವರ್ಕ್ ಅನ್ನ ಹಬ್ಬಿಸ್ತಿದ್ದಾರೆ. ಅವರು ನಮ್ಮ ಆಫೀಸರ್ಸ್ ನ ಕಿಡ್ನಾಪ್ ಮಾಡ್ಬಿಟ್ಟು PM ಏನಾದ್ರು ನಮ್ಮ ಊರಿನ ಬಗ್ಗೆ ಮಾತಾಡಿದ್ರೆ ಇವ್ರನ್ನೆಲ್ಲ ಮುಗಿಸ್ಬಿಡ್ತೀವಿ ಅಂತ ಹೆದರಿಸ್ತಿದ್ದಾರೆ ಅಂತ. ಅಂಡ್ ಗೌರ್ಮೆಂಟ್ ಈ ಏರಿಯಾನ ರೈಡ್ ಮಾಡಬೇಕು ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಈ ಕಾರಣದಿಂದ PM ಸೆಕ್ರೆಟರಿಯೇಟ್ ಡಿಸೈಡ್ ಮಾಡ್ತಾರೆ, ಇದನ್ನೆಲ್ಲ 1 hour ನಲ್ಲಿ ಮುಗಿಸ್ಬೇಕು ಅಂತಂದ್ರೆ ಅದೇ ಏರಿಯಾದಲ್ಲಿರುವ ನನ್ಗೊಬ್ಬ ವ್ಯಕ್ತಿ ಗೊತ್ತಿದ್ದಾನೆ, ಅವನಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಆ ವ್ಯಕ್ತಿನ ಕಳಿಸ್ತಾರೆ. ಯಾರದು ಆ ವ್ಯಕ್ತಿ? ಅಖಂಡ ಅವರ ತಮ್ಮ. ಇವರ ಹೆಸರು ಬಾಲಮುರಳಿ ಕೃಷ್ಣ ಅಂತ. ಇವರು ಈ ಏರಿಯಾದ MLA. ಈಗ ಇವ್ರು ಆ ಏರಿಯಾಗ ನುಗ್ಬಿಟ್ಟು ಎಲ್ಲಾ ರೌಡಿಗಳಿಗೂ ಚೆನ್ನಾಗಿ ಹೊಡೆದ್ಬಿಟ್ಟು ಒಂದಷ್ಟು ಡೈಲಾಗ್ಸ್ ಗಳನ್ನ ಹೇಳ್ತಾರೆ. ನಂತರ ಡ್ರಗ್ಸ್ ಗೆಲ್ಲ ಬಾಂಬ್ ಬಿಟ್ಬಿಟ್ಟು ಎಲ್ಲಾ ಆಫೀಸರ್ಸ್ ಗಳನ್ನ ಬಿಡುಗಡೆ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ PMA ಬಂದು ಈ ಊರಿನ ಪ್ರೋಗ್ರಾಮ್ ಗಳನ್ನ ಉದ್ಘಾಟನೆ ಮಾಡ್ತಾರೆ. ಈಗ ಈ ಬಾಲಮುರಳಿ ಕೃಷ್ಣ ಅವರ ಮಗಳಿದ್ಲಲ್ಲ, ಅವಳು ಬೆಳೆದು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಆಕೆ IQ 226 ಅಂತೆ, 17 ವರ್ಷಕ್ಕೆ ದೊಡ್ಡ ಸೈಂಟಿಸ್ಟ್ ಆಗ್ಬಿಟ್ಟಿದ್ದಾಳೆ DRDO ನಲ್ಲಿ. ಪ್ರಾಜೆಕ್ಟ್ ಬಯೋಶೀಲ್ಡ್ ಅಂತ ಒಂದು ಪ್ರಾಜೆಕ್ಟ್ ನಲ್ಲಿ ಕೂಡ ಈಕೆ ಇನ್ವಾಲ್ವ್ ಆಗಿದ್ದಾಳೆ. ಇದು ಸಮುದ್ರದಲ್ಲಿ, ಪರ್ವತಗಳಲ್ಲಿ, ಮರುಭೂಮಿಯಲ್ಲಿ ಕೆಲಸ ಮಾಡ್ತಿರುವ ಸೈನಿಕರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಹೇಗೆ ಹೆಲ್ಪ್ ಆಗುತ್ತೆ ಅಂತ ಮೋಸ್ಟ್ ಪ್ರಾಬ್ಲಿ ಮುಂದೆ ಗೊತ್ತಾಗಬಹುದು. ಈ ಕಡೆ ಝ್ಯಾಂಗು ಚೆಂಗು ಅವರಿಬ್ರು ಸೇರ್ಕೊಂಡು ಅದ್ಯಾವುದೋ ವೆಪನ್ ಹೇಳಿದ್ನಲ್ಲ, ಆ ವೆಪನ್ ಅನ್ನ ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಇದನ್ನ ಯೂಸ್ ಮಾಡೋದು ಠಾಕೂರ್ ನ ಮುಖಾಂತರ. ಈ ಠಾಕೂರ್ ಭಾರತದಲ್ಲೇ ಇರೋನು, 4 ಗೋಡೆಗಳ ಮಧ್ಯ ಕೂತ್ಕೊಂಡು ಯಾವ ಪೊಲಿಟಿಷಿಯನ್ ಬೇಕಾದ್ರೂ ಹೆದರಿಸ್ತಾನಂತೆ. ಇವರ ಫುಲ್ ಹೆಸರು ಅಜಿತ್ ಠಾಕೂರ್ ಅಂತ. ಈತ ಕೂಡ ಭಾರತದಲ್ಲಿ ಒಬ್ಬ ಪೊಲಿಟಿಷಿಯನ್ ಅಂತ. ಈ ಅಜಿತ್ ಠಾಕೂರ್ ಎಷ್ಟು ಖತರ್ನಾಕ್ ಅಂದ್ರೆ PM ಹತ್ರ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ತಾರೆ, ನಾನ್ ದೇಶದಲ್ಲೆಲ್ಲ ದಂಗೆ ಮಾಡಿಸಿದೀನಿ, ಎಸ್ಪೆಷಲಿ ಮಣಿಪುರಲ್ಲಿ ದಂಗೆ ಮಾಡಿಸಿದೀನಿ, ಅಲ್ಲಾಗೋ ತೊಂದರೆನೆಲ್ಲ ನಿಮ್ ತಲೆ ಮೇಲೆ ಹಾಕ್ತೀನಿ, ನೀವ್ 25 ಲಕ್ಷ ಪರಿಹಾರ ಕೊಟ್ರೆ ನಾನು 2 ಕೋಟಿ ಪರಿಹಾರ ಕೊಡ್ತೀನಿ. ಎಲ್ಲಾ ಜನಗಳು ನನ್ನ ಮಾತೇ ಕೇಳ್ತಾರೆ. ನಮ್ಮಪ್ಪನಿಗೆ ಈ ಕುರ್ಚಿ ಮೇಲೆ ಕೂತ್ಕೊಳ್ಳೋ ಆಸೆ ಇತ್ತು, ಅದನ್ನ ತಪ್ಪಿಸಿ ನೀವು ಕೂತ್ಕೊಂಡ್ರಿ. ಈಗ ನನಗೂ ಆ ಆಸೆ ಇದೆ, ಆ ಆಸೆನ ಪೂರೈಸ್ಕೊಳ್ಳೋವರೆಗೂ ಇಡೀ ದೇಶದಲ್ಲಿ ದಂಗೆನ ಕಮ್ಮಿ ಮಾಡಿಸೋದಿಲ್ಲ ಅಂತ. PM ಹೇಳ್ತಾರೆ, ನೀನನ್ನ ಅರೆಸ್ಟ್ ಮಾಡೋದು 2 ನಿಮಿಷದ ಕೆಲಸ ಅಂತ. ಹಾಗೆ ವ್ಯಕ್ತಿ ಹೇಳ್ತಾರೆ, ಅರೆಸ್ಟ್ ಮಾಡೋದು ಪ್ಯಾಷನ್ ಆಗ್ಬಿಟ್ಟಿದೆ, ಪೊಲಿಟಿಷಿಯನ್ಸ್ ಗಳು ಜೈಲ್ಗೆ ಹೋದ್ರೆ ಅವರ ಪಾಪ್ಯುಲಾರಿಟಿ ಇನ್ನೂ ಜಾಸ್ತಿ ಆಗುತ್ತೆ, ಏನ್ ಬೇಕೋ ಅದನ್ನ ಮಾಡ್ಕೊಳ್ಳಿ ಅಂತ. ಆಗ PM ಹೇಳ್ತಾರೆ, ನನ್ನ ಕುರ್ಚಿಗೆ
ಪೇಷನ್ಸ್ ಜಾಸ್ತಿ ಇದೆ, ಶಿಕ್ಷೆ ಕೊಡೋದಕ್ಕೆ ಸಮಯ ತಗೊಳುತ್ತೆ. ಆದ್ರೆ ಮೇಲೆ ಕೂತಿದ್ರಲ್ಲ ದೇವ್ರು, ಅವರ ಪೇಷನ್ಸ್ ಬಹಳ ಕಮ್ಮಿ ಇದೆ, ಹುಷಾರು ಅಂತ. ನನ್ನ ಮುಂದೆ ನೀವು ಕಾಣ್ತಿರ್ತೀರಿ, ನೀವು ಹಾಕೋ ಹೆದರಿಕೆಗೆನೆ ನಾನು ಬಗ್ಗೋದಿಲ್ಲ, ಇನ್ನ ಕಾಣದ ದೇವರಿಗೆ ನಾನು ಹೆದರ್ಕೊಂಡ್ಬಿಡ್ತೀನ ಅಂತ ಆವಾಜ್ ಹಾಕ್ಬಿಟ್ಟು ಎದ್ದೋಗ್ಬಿಡ್ತಾರೆ. ಈ ಕಡೆ MLA ಮಗಳು DRDO ದಿಂದ ಬರ್ತ್ಡೇಗೋಸ್ಕರ ಮನೆಗೆ ಬರ್ತಾರೆ. ಇಡೀ ಫ್ರೆಂಡ್ಸ್ ಅನ್ನ, ಈ ಪ್ರಾಜೆಕ್ಟ್ ಲೀಡರ್ ಅನ್ನ ಎಲ್ಲರನ್ನ ಕರ್ಕೊಂಡು ಬರ್ತಿದ್ದಾರೆ. ಜೋರಾಗಿ ಅಡಿಗೆ ಮಾಡಿಸ್ತಾರೆ MLA ಮಗಳು. ಬಂದೇ ಬಿಡ್ತಾರೆ ಪ್ರಾಜೆಕ್ಟ್ ಲೀಡರ್ ಅನ್ನ ಕರ್ಕೊಂಡು. ಪ್ರಾಜೆಕ್ಟ್ ಲೀಡರ್ ನ ನೋಡಿ MLA ಹೊಟ್ಟೆಲ್ ಯಾಕೋ ಚಿಟ್ಟೆ ಬಿಟ್ಟಂಗ್ ಕಾಣ್ತಿದೆ. ಇನ್ನು MLA ಅಮ್ಮ ಅಂತೂ ಫುಲ್ಲು ಟೆನ್ಷನ್ ಅಲ್ಲಿ ಇದಾರೆ. ಯಾಕೆ, ನನ್ನ ಇನ್ನೊಬ್ಬ ಮಗ ನನ್ನನ್ನ ಮೀಟ್ ಮಾಡೋದಿಲ್ಲ, ನನ್ನನ್ನು ಮಾತಾಡ್ಸೋದಿಲ್ಲ ಅಂತ. ಇನ್ನೊಬ್ಬ ಮಗ ಯಾರೋ ಅಖಂಡ. ಸೊ ಶಿವನನ್ನ ಯಾವಾಗ್ಲೂ ಪ್ರಶ್ನೆ ಮಾಡ್ತಿರ್ತಾರೆ, ನಿನ್ನ ಆರಾಧನೆಯಲ್ಲಿ ನನ್ನ ಮಗ ನನ್ನಿಂದ ದೂರ ಆದ, ಇಲ್ಲ ಆತನನ್ನ ನನ್ನ ಬಳಿಗೆ ಕಳ್ಸಿ ನನ್ನನ್ನ ಮಾತಾಡ್ಸು, ಇಲ್ಲ ಅಂದ್ರೆ ನನ್ನೇ ನಿನ್ ಬಳಿ ಕರ್ಕೊ ಅಂತ. ಸರಿ, ಈಗ ಮೊಮ್ಮಗಳು ಬಂದು ಅವರನ್ನ ಮಾತಾಡ್ಸಿ, ನೀನ್ ಜಾಸ್ತಿ ಟೆನ್ಷನ್ ತಗೊಂಬೇಡ, ಮಗನ ಬಗ್ಗೆ ಚಿಂತೆ ಮಾಡ್ಬೇಡ, ನಾನು ದೊಡ್ಡ ಪ್ರಾಜೆಕ್ಟ್ ನಲ್ಲಿ ಇದೀನಿ, ನಿನ್ನ ಟೆನ್ಷನ್ ಬಂದ್ರೆ ನನ್ನ ಪ್ರಾಜೆಕ್ಟ್ ನ ಮುಗ್ಸೋಕ್ ಆಗೋದಿಲ್ಲ ಅಂತ ಅಜ್ಜಿನ ಕನ್ವಿನ್ಸ್ ಮಾಡಿ ಬರ್ತ್ಡೇ ಪಾರ್ಟಿಯನ್ನ ಮುಗಿಸಿ ಹೊರಡೋಕೆ ಸಿದ್ಧರಾಗ್ತಾರೆ. ಇನ್ನು ಇವರ ಪ್ರಾಜೆಕ್ಟ್ ಲೀಡರು ಅವ್ರು ಕೂಡ ಬಾಲಯ್ಯ ಅವ್ರ ಜೊತೆ ಒಂದೆರಡು ಎಣ್ಣೆ ಬಾಟ್ಲಿಗಳನ್ನ ಹೊಡೆದು ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿ ಅವ್ರು ಕೂಡ ಹೊರಡ್ತಾರೆ ವಾಪಸ್ಸು. ಈ ಕಡೆ ಆ ಜನರಲ್ ಜಾಂಗು ಇವರೆಲ್ಲ ಬಂದು ಅಜಿತ್ ಠಾಕೂರ್ ನ ಮೀಟ್ ಆಗ್ತಾರೆ. ಈ ಅಜಿತ್ ಠಾಕೂರ್ ಫಾರಿನ್ ಎಲಿಮೆಂಟ್ಸ್ ಜೊತೆ ಸೇರ್ಕೊಂಡು ದೇಶ ಹಾಳು ಮಾಡೋಕ್ ರೆಡಿ ಆಗೋನೆ. ಈಗ ಇವ್ರ ಪ್ಲಾನ್ ಎಲ್ಲ ಏನು ಅಂದ್ರೆ, ಈ ಚಾಂಗ್ ಕಂಡು ಹಿಡಿದಿರೋದು ಬ್ಯಾಂಡ್ ವೈರಸ್ ಅನ್ನುವ ಒಂದು ವೈರಸ್, ಅದನ್ನ ಕುಂಭಮೇಳದೊಳಗಡೆ ಗಂಗಾ ನದಿ ಒಳಗಡೆ ಸೇರಿಸ್ಬಿಡೋದು. ಸ್ನಾನ ಮಾಡಿದ ಎಲ್ಲರ ಮೇಲೂ ವೈರಸ್ ಅಟ್ಯಾಕ್ ಆಗುತ್ತೆ. 6 ಅವರ್ಸ್ ನಲ್ಲಿ ಅದರ ಎಫೆಕ್ಟ್ ಶುರುವಾಗುತ್ತೆ. ಕೋಟ್ಯಂತರ ಜನಗಳು ಇನ್ಫೆಕ್ಟ್ ಆಗಿ ಇಂಡಿಯಾದ ಹೆಲ್ತ್ ಕೇರ್ ಸಿಸ್ಟಮ್ ಓವರ್ವೆಲ್ಮ್ ಆಗುತ್ತೆ ಅನ್ನೋದು ಪ್ಲಾನ್. ಈ ಮೂಲಕ ಗಂಗಾ ಸ್ನಾನ ಮಾಡಿ ಇದೆಲ್ಲ ಆಯ್ತು ಅಂತ ದೇವರ ಮೇಲೆ ಎಷ್ಟೊಂದ್ ಜನಕ್ಕೆ ನಂಬಿಕೆ ಹೋಗ್ಬಿಡುತ್ತೆ ಅನ್ನೋದು, ಈ ಮೂಲಕ ದೇಶವನ್ನ ಛಿದ್ರ ಮಾಡೋದು ಇವರ ಉದ್ದೇಶ. ಅಂದ್ಕೊಂಡಂತೇನೆ ವೈರಸ್ ಅಟ್ಯಾಕ್ ಶುರುವಾಗುತ್ತೆ. ಎಲ್ರು ಟೆನ್ಷನ್ ಅಲ್ಲಿ ಇರ್ತಾರೆ. ಸಿಕ್ಕಿದ್ದೆ ಚಾನ್ಸ್ ಅಂತ ಈ ಠಾಕೂರ್ ಬಂದು ಮೀಡಿಯಾ ಮುಂದೆ, ದೇವರನ್ನ ನಂಬ್ಕೊಂಡು ನಾವ್ ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ನಮ್ಮೇಲೆ ವೈರಸ್ ಅಟ್ಯಾಕ್ ಆಯ್ತು, ದೇವ್ರಿಲ್ಲ ಅಂತ ಹೇಳಿ ಪ್ರಚೋದನಕಾರಿ ಭಾಷಣ ಮಾಡ್ಬಿಡ್ತಾರೆ. ಸ್ವಲ್ಪ ಜನಗಳು ಕೂಡ ಟರ್ನ್ ಆಗ್ತಿದ್ದಾರೆ. ಹೌದು, ದೇವರಿದ್ದಿದ್ರೆ ನಮ್ಮ ಮಕ್ಳಿಗೆಲ್ಲ ಈ ತರ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳಿ. ಪ್ರೈಮ್ ಮಿನಿಸ್ಟರ್ಗೆ ಗೊತ್ತಾಗುತ್ತೆ ಈ ತರ ರಾಜಕೀಯ ಮಾಡ್ಸಿದಾನೆ ಅಂತ. ಅಂಡ್ ಜನರಲ್ಲಿ ದೈವ ಭಕ್ತಿ, ಧರ್ಮ ಭಕ್ತಿ ಹೋಗ್ಬಿಟ್ರೆ ದೇಶ ಛಿದ್ರ ಆಗ್ಬಿಡುತ್ತೆ ಅನ್ನೋ ಭಯ ಕೂಡ ಶುರುವಾಗುತ್ತೆ. ಈ ಕಾರಣದಿಂದ ಈ ವೈರಸ್ ನ ಕುತಂತ್ರಕ್ಕೆ ಇಮಿಡಿಯೇಟ್ ಆಗಿ ಪರಿಹಾರ ಕಂಡುಹಿಡಿಯಬೇಕು ಅಂದ್ರೆ ನಾವು ಒಂದು ವ್ಯಾಕ್ಸಿನೇಷನ್ ಅನ್ನ ಶುರು ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದೇ ಯಂಗ್ ಟೀಮ್ಗೆ ಈ ವ್ಯಾಕ್ಸಿನೇಷನ್ ಅನ್ನ ಕಂಡು ಹಿಡಿಯುವ ಜವಾಬ್ದಾರಿ ಹೋಗುತ್ತೆ. ಅವ್ರು ಕಂಡು ಹಿಡಿದಿದ್ರಲ್ಲ ಬಯೋಶೀಲ್ಡ್ ಅನ್ನುವ ಒಂದು ಔಷಧಿ, ಅದನ್ನ ಈ ವೈರಸ್ ಮೇಲೆ ಪ್ರಯೋಗ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಆ ಬಯೋಶೀಲ್ಡ್ ನ ಮುಖಾಂತರ ಸಕ್ಸಸ್ಫುಲ್ ಆಗಿ ಈ ವೈರಸ್ಗೆ ಆಂಟಿಡೋಟ್ ಅನ್ನ ರೆಡಿ ಮಾಡ್ತಾರೆ. ಇಮಿಡಿಯೇಟ್ಲಿ ಇದನ್ನ ಮಾಸ್ ಪ್ರೊಡಕ್ಷನ್ ಮಾಡೋಣ ಅಂತ ಪ್ರೈಮ್ ಮಿನಿಸ್ಟರ್ ಡಿಸೈಡ್ ಮಾಡ್ತಾರೆ. ಲಡಾಖ್ ನಲ್ಲಿರುವ ಫೆಸಿಲಿಟಿಯಲ್ಲಿ ಇದನ್ನ ಶುರು ಮಾಡೋಣ ಡಿಸೈಡ್ ಮಾಡ್ತಾರೆ. ಎನಿಮೀಸ್ ಗಳಿಗೆ ಈ ವಿಚಾರ ಗೊತ್ತಾಗುತ್ತೆ. ಲಡಾಖ್ ಲ್ಯಾಬ್ ನ ಮೇಲೆ ಅವ್ರು ಅಟ್ಯಾಕ್ ಮಾಡ್ತಾರೆ. ಆ ಲ್ಯಾಬ್ ನಲ್ಲಿ MLA ಮಗಳು ಕೂಡ ಕೆಲಸ ಮಾಡ್ತಾರೆ. ನೆನ್ಪಿರ್ಲಿ, ಈ ರೌಡಿಗಳು ಎಲ್ಲರನ್ನ ಸಾಯಿಸ್ಬಿಡ್ತಾರೆ. ಟೀಮ್ ಲೀಡರು ಆ ಆಂಟಿಡೋಟ್ ಅನ್ನ ರೆಸ್ಕ್ಯೂ ಮಾಡಿ MLA ಮಗಳ ಕೈಲಿ ಕೊಟ್ಟು ಕಳಿಸ್ತಾರೆ. ಈ ವೈರಸ್ ನ ಮೇಲೆ ಇಡೀ ದೇಶದ ಒಗ್ಗಟ್ಟು ನಿಂತಿದೆ, ಇದನ್ನ ಹೇಗಾದ್ರೂ ಮಾಡಿ ಬಚಾವ್ ಮಾಡು ಅಂತ. ಆಕೆ ಅದನ್ನ ತಗೊಂಡು ಹಿಮದ ಮಧ್ಯ ಓಡ್ಲಿಕ್ಕೆ ಶುರು ಮಾಡ್ತಾಳೆ. ಆಕೆಯನ್ನು ಅಟ್ಟಿಸ್ಕೊಂಡು ಹೋಗ್ತಾರೆ ರೌಡಿಗಳು. ಅಂಡ್ ಆಕೆನ ಹಿಡ್ಕೊಂಡು ಚೆನ್ನಾಗಿ ಹೊಡಿಯೋಕ್ ಶುರು ಮಾಡ್ತಾರೆ. ಆಕೆ ಕಿರ್ಚೋಕ್ ಶುರು ಮಾಡ್ತಾಳೆ. ಆಕೆಯ ಕಿರುಚಾಟ ತಪಸ್ಸಿನಲ್ಲಿರುವ ಅಖಂಡಾಗೆ ಕೇಳಿಸುತ್ತೆ. ಅಖಂಡ ಅವರು ಮೊದಲನೇ ಮೂವಿಯಲ್ಲಿ ಪ್ರಾಮಿಸ್ ಮಾಡಿರ್ತಾರೆ, ನಿನ್ ಏನ್ ಕಷ್ಟ ಬಂದ್ರು ನಾನು ಮೊದಲು ನಿಂತು ನಿನ್ನ ರಕ್ಷಣೆ ಮಾಡ್ತೀನಿ ಅಂತ. ಸೊ ತಕ್ಷಣ ಈ ಹುಡುಗಿ ಇರುವ ಜಾಗಕ್ಕೆ ಬರ್ತಾರೆ. ಆಯುಷ್ಮಾನ್ ಭವ ಅಂತ ಈಕೆಗೆ ಆಶೀರ್ವಾದ ಮಾಡಿ, ನಿನ್ನ ಆಂಟಿಡೋಟ್ ತಗೊಂಡೋಗು, ನಾನು ಇವ್ರನ್ನ ನೋಡ್ಕೊಂತೀನಿ ಅಂತ ಹೇಳಿ ಒಬ್ಬ ಮನುಷ್ಯನನ್ನ ಉಲ್ಟಾ ಮಾಡಿ ಕೈಯಲ್ಲಿ ಹಿಡ್ಕೊಂಡು ಆತನಿಂದ ಈಕೆಯ ದೃಷ್ಟಿಯನ್ನ ತೆಗೆದು ಈಕೆಯನ್ನ ಸೇವ್ ಮಾಡ್ತಾರೆ. ರೌಡಿಗಳಿಗೆಲ್ಲ ಸರಿಯಾಗಿ ಹೊಡಿತಾರೆ. ಈ ಕಡೆ MLA ಅವ್ರ ಅಮ್ಮನಿಗೆ ವಿಪರೀತ ಹುಷಾರ್ ತಪ್ಪಿಡತ್ತೆ. ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ನಾನು ಸತ್ತ ಮೇಲೆ ಆ ಅಖಂಡ ಬಂದು ಚಿತೆಗೆ ಬೆಂಕಿ ಇಡಬೇಕು ಅಂತ ಹೇಳ್ತಾರೆ. ಆ ಕಡೆ ಅಜಿತ್ ಠಾಕೂರ್ಗೆ ಅಖಂಡ ಅವರು ಇವ್ರಿಗೆಲ್ಲ ಹೊಡೆದು ಬಿಸಾಕವ್ರೆ ಅನ್ನೋ ವಿಚಾರ ಗೊತ್ತಾಗತ್ತೆ. ಅಲ್ಲಿಗೆ ಅಜಿತ್ ಹೋದಾಗ ಅವರಿಗೆ ಮತ್ತೊಬ್ಬ ಅಲೌಕಿಕ ರೌಡಿಯ ದರ್ಶನ ಆಗತ್ತೆ. ಈ ರೌಡಿಗೂ ಈ ಠಾಕೂರ್ ಅವರ ಅಪ್ಪನಿಗೂ ಒಂದ್ ಸಂಬಂಧ ಇರುತ್ತೆ. ಠಾಕೂರ್ ಅವ್ರ ಅಪ್ಪ ನಾನು ಕುರ್ಚಿ ಮೇಲೆ ಕುತ್ಕೊಳ್ಬೇಕು ಅಂತ ಹೇಳಿ ಈ ರೌಡಿ ಹತ್ರ ಹೋಗಿ ಶುದ್ರ ಶಕ್ತಿಯನ್ನ ಆವಾಹನೆ ಮಾಡಿ ಆ ವ್ಯಕ್ತಿಯನ್ನ ಮುಗಿಸ್ಬಿಡಿ, ನಾನು PM ಆಗ್ಬೇಕು ಅಂತ ಕೇಳ್ಕೊಂಡಿರ್ತಾರೆ. ಬಟ್ ಆತ ತುಂಬಾ ದೈವ ಭಕ್ತ. ಆತನನ್ನು ಮುಗಿಸ್ಬೇಕು ಅಂದ್ರೆ ಪಾತಾಳ ಬಂಧನದಲ್ಲಿರುವ ಅಷ್ಟ ಪಿಶಾಚಿಗಳನ್ನ ನಾವು ವಶಪಡಿಸ್ಕೊಳ್ಬೇಕು, ಆವಾಹನೆ ಮಾಡ್ಕೊಳ್ಬೇಕು, ನಂತರವಷ್ಟೇ ಆತನನ್ನು ಮುಗಿಸ್ಲಿಕ್ಕೆ ಸಾಧ್ಯ. ಇದಕ್ಕೆ 8 ಮಕ್ಕಳನ್ನ ಬಲಿ ಕೊಡಬೇಕು ಅಂತ ಈ ರೌಡಿ ಠಾಕೂರ್ ಅವ್ರ ಅಪ್ಪಂಗೆ ಹೇಳ್ತಾನೆ. ಆತ ಹಂಗೆ 8 ರೌಡಿಗಳನ್ನ ಕರ್ಕೊಂಡು ಬರ್ತಾನೆ. ಈ ಅಲೌಕಿಕ ರೌಡಿ ಮಂತ್ರಗಳನ್ನ ಪಠನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಬಟ್ ಈತನ ಸಹಚರ ಒಬ್ರು ಅಲ್ಲಿಗೆ ಬಂದು, ನೀನ್ ಮಾಡ್ತಿರೋದು ತಪ್ಪು, ನಮ್ಮ ಗುರುಗಳು ಇವೆಲ್ಲ ಈ ಪಿಶಾಚಿಗಳು ತುಂಬಾ ಕೆಟ್ಟವು ಅಂತ ಪಾತಾಳ ಬಂಧನದಲ್ಲಿಟ್ಟಿದ್ದಾರೆ ಆತನನ್ನ, ಅವುಗಳನ್ನ ಎಬ್ರಿಸೋದು ಬಹಳ ತಪ್ಪು ಅಂತ ಹೇಳ್ತಾರೆ. ಬಟ್ ಈ ರೌಡಿಯ ಕಡೆಯವರು ಆ ಒಳ್ಳೆ ವ್ಯಕ್ತಿಯನ್ನು ಮುಗಿಸ್ಬಿಡ್ತಾರೆ. ಯಾರೇ ಅಡ್ಡ ಬಂದ್ರೂನು ಅವರನ್ನೆಲ್ಲ ಮುಗಿಸಾಕ್ತೀನಿ ಅಂತ ಹೆದರಿಸ್ತಾರೆ. ಆಗ ಅಲ್ಲಿಗೆ ಅಖಂಡ ಬರ್ತಾರೆ. ಎಲ್ಲಾ ರೌಡಿಗಳಿಗೂ ಹೊಡಿತಾರೆ, ಈ ಅಲೌಕಿಕ ರೌಡಿಗೂ ಹೊಡಿತಾರೆ. ಜೊತೆಗೆ ಠಾಕೂರ್ ಅವರ ಅಪ್ಪನ್ನು ಸಾಯಿಸ್ಬಿಡ್ತಾರೆ. ಕೆಟ್ಟ ಕೆಲ್ಸಕ್ಕೋಸ್ಕರ ಕ್ಷುದ್ರ ಶಕ್ತಿಗಳನ್ನ ಎಬ್ರಿಸ್ತಿದ್ಯಾ
ಸಾಧ್ಯ ಅಂತ ಹೇಳಿ. ಈ ಅಲೌಕಿಕ ರೌಡಿಗೂ ಕೂಡ ಚುಚ್ಚುತ್ತಾರೆ. ಆತ ಸತ್ತೋದ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಬಟ್ ಈತ ಸತ್ತಿರೋದಿಲ್ಲ, ಮತ್ತೆ ಎದ್ದು ಸಾಧನೆಯನ್ನ ಮುಂದುವರಿಸ್ತಾನೆ. ಆ ಕ್ಷುದ್ರ ಶಕ್ತಿಗಳನ್ನ ವಶಪಡಿಸ್ಕೊಂಡವನ. ಈಗ ಈತ ಅಖಂಡನ ಸಂಹಾರ ಮಾಡೋಕೆ ಸಿದ್ಧನಾಗವನೆ. ಆ ಕಡೆ MLA ಮಗಳಿಗೆ ಲಡಾಖ್ ನಲ್ಲಿ ನೆಟ್ವರ್ಕ್ ಸಿಗುತ್ತೆ. ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಕಾಲ್ ಮಾಡ್ತಾಳೆ. ಪ್ರೈಮ್ ಮಿನಿಸ್ಟರ್ ಒಂದು ಹೆಲಿಕಾಪ್ಟರ್ ನ ಕಳಿಸ್ತಾರೆ. ಹೆಲಿಕಾಪ್ಟರ್ ಇನ್ನೇನ್ ಲ್ಯಾಂಡ್ ಆಗ್ಬೇಕು ಅಷ್ಟರಲ್ಲಿ ಅದನ್ನ ಬ್ಲಾಸ್ಟ್ ಮಾಡ್ಬಿಡ್ತಾನೆ ಈ ಅಲೌಕಿಕ ರೌಡಿ. ಅದು ಅಲ್ಲಿನ ಜನಗಳ ಮೇಲೆ ಬೀಳೋಕ್ ಶುರುವಾಗುತ್ತೆ. ಆಗ ಅಖಂಡ ಬಂದು ಆ ಹೆಲಿಕಾಪ್ಟರ್ ನಿಂದ ಜನಗಳನ್ನ ರಕ್ಷಿಸ್ತಾರೆ. ಅಷ್ಟರಲ್ಲಿ ಅಲೌಕಿಕ ರೌಡಿ ಅಲ್ಲಿಗೆ ಬರ್ತಾನೆ. ನಿನ್ನ ಮುಗಿಸೋ ಸಮಯ ಬಂದಿದೆ ಅಂತ ಹೇಳ್ತಾನೆ. ಮುಗಿಸೋಕ್ ನೀನ್ ಯಾವನಲ್ಲೇ ಅಂತ ಅಖಂಡ ಕೇಳ್ತಾರೆ. ನಾನು ಯಾರು ಅಂತ ತೋರಿಸ್ತೀನಿ ಅಂತ ಅಲೌಕಿಕ ರೌಡಿ ಅಷ್ಟ ಪಿಶಾಚಗಳೊಟ್ಟಿಗೆ ಅಖಂಡನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಖಂಡ ತ್ರಿಶೂಲ ತಗೊಂಡು ಎಲ್ಲಾ ಪಿಶಾಚಗಳಿಗೂ ಹೊಡೆದು ಈ ರೌಡಿಯನ್ನ ಮುಗಿಸ್ಬಿಡ್ತಾರೆ. ನರಕ ದರ್ಶನ ಪ್ರಾಪ್ತಿರಸ್ತು ಅಂತ ಶಾಪ ಕೂಡ ಕೊಡ್ತಾರೆ. ಅಷ್ಟರಲ್ಲಿ ಆ ಹುಡುಗಿಗೆ ಕಾಲ್ ಬರುತ್ತೆ, ನಿಮ್ಮ ಅಜ್ಜಿ ತೀರೋದ್ರು ಅಂತ. ಆ ಹುಡುಗಿ ಈ ವಿಚಾರವನ್ನ ಅಖಂಡಗೆ ಹೇಳ್ತಾರೆ. ಅಖಂಡಗೆ ಆಲ್ರೆಡಿ ಈ ವಿಚಾರ ಗೊತ್ತಾಗಿದೆ. ಆದ್ರೂ ಕೂಡ ಏನು ರಿಯಾಕ್ಟ್ ಮಾಡೋದಿಲ್ಲ. ಅಲ್ಲಿಂದ ಡೈರೆಕ್ಟ್ ಹೋಗ್ಬಿಡ್ತಾರೆ. ಅಜ್ಜಿದು ಲಾಸ್ಟ್ ವಿಶ್ ಏನು ಅಂದ್ರೆ ಅಖಂಡ ಬಂದು ಚಿತೆಗೆ ಬೆಂಕಿ ಇಡ್ಲಿ ಅಂತ ಅಷ್ಟೆಲ್ಲ ಹೇಳಿದ್ರು ನಿಮ್ಗೆ ದುಃಖ ಆಗ್ಲಿಲ್ವಾ, ಬಂದ್ ತಪಾಸ್ ಮಾಡ್ಕೊಂಡ್ ಕೂತಿದ್ದೀರಲ್ಲ ಅಂತ ಹುಡುಗಿ ಅಖಂಡನ ಕೇಳತ್ತೆ. ನಿಮ್ಗೆ ಸಂಬಂಧಗಳಲ್ಲಿ ಇಂಟ್ರೆಸ್ಟ್ ಇಲ್ಲ, ನಿಮ್ಗೂ ನಿಮ್ಮ ದೇವರಿಗೂ ಹೃದಯನೇ ಇಲ್ಲ ಅಂತ ಹೇಳಾಳಿಸಿ ಮಾತಾಡ್ತಾರೆ ಆ ಹುಡುಗಿ. ಆ ಕಡೆ ಆಕೆಯ ಚಿತೆಯನ್ನೆಲ್ಲ ರೆಡಿ ಮಾಡಲಾಗಿರುತ್ತೆ. ಅಂದ್ರೆ ಇವ್ರ ಅಜ್ಜಿದು ಚಿತೆಗೆ ಬೆಂಕಿ ಇಡ್ಲಿಕ್ಕೆ MLA ಒಪ್ಪೋದೇ ಇಲ್ಲ. ಅಮ್ಮ ಹೇಳ್ಬಿಟ್ಟು ಸತ್ತಿದ್ದಾರೆ, ಅಖಂಡ ಬಂದು ಬೆಂಕಿ ಇಟ್ರೆ ಮಾತ್ರ ಆತ್ಮಕ್ಕೆ ಶಾಂತಿ ಸಿಗೋದು ಅಂತ ಹೇಳ್ತಿದ್ದಾರೆ. ಬಟ್ ಅಖಂಡ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಏನ್ ಮಾಡೋದು ಅಂತ ಥಿಂಕ್ ಮಾಡ್ತಿರ್ಬೇಕಾದ್ರೆ ಅಖಂಡ ಅವರು ಅಲ್ಲಿಗೆ ಬಂದೇ ಬಿಡ್ತಾರೆ. ಲಡಾಖ್ ನಿಂದ ಇಲ್ಲಿಗೆ ಹೇಗೆ ಬಂದ್ರು ಇಷ್ಟು ಬೇಗ ನಮಗ್ ಗೊತ್ತಿಲ್ಲ. ಸೊ ಅಖಂಡ ಬರ್ತಾರೆ, ಚಿತೆಗೆ ಬೆಂಕಿ ಇಡ್ತಾರೆ. ಅಜ್ಜಿ ಆತ್ಮ ದೇಹದಿಂದ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗಿದ ತಕ್ಷಣ ಅಖಂಡ ಹತ್ರ ಹೋಗಿ ಶಿವಜಿ ಅಂತ ಕರೀತಾರೆ. ಕರಿಯತ್ತೆ ಅಜ್ಜಿಯ ಆತ್ಮ. ಆಗ ನಮ್ಗೆ ಗೊತ್ತಾಗತ್ತೆ ಅಖಂಡ ರೂಪದಲ್ಲಿ ಬಂದಿರೋದು ಅಖಂಡ ಅಲ್ಲ, ಸ್ವಯಂ ಶಿವ ಅಂತ. ಶಿವ ಹೇಳ್ತಾರೆ, ಕಡೆಗೂ ನನ್ನ ಗುರುತಿಡ್ದ್ಬಿಟ್ಟೆ ಅಲ್ವಾ ಮಾತೆ, ನಿನ್ನ ಮಗ ನನಗೋಸ್ಕರ ಪ್ರಾಣವನ್ನು ಲೆಕ್ಕಿಸದೆ ಎಷ್ಟೊಂದು ಯುದ್ಧ ಮಾಡ್ತಿದ್ದಾರೆ, ಅವ್ರಿಗೋಸ್ಕರ ನಾನು ಇಷ್ಟನ್ನಾದ್ರೂ ಮಾಡ್ಲಿಕ್ಕೆ ಆಗೋದಿಲ್ವಾ ಅಂತ ಹೇಳಿ ಅವರ ರೂಪವನ್ನ ತಗೊಂಡು ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿಕ್ಕೋಸ್ಕರ ಚಿತೆಗೆ ಬೆಂಕಿ ಇಟ್ಟೆ ಅಂತ ಹೇಳ್ತಾರೆ. ಜೊತೆಗೆ ನಿಂಗೆ ಒಂದು ವರವನ್ನು ಕೊಡ್ತೀನಿ, ಮಮೈಕ್ಯ ಪ್ರಾಪ್ತಿರಸ್ತು ಅಂತ ಹೇಳಿ ದೇವರೊಂದಿಗೆ ಲೀನ ಆಗು ಅಂತ ವರ ಕೊಡ್ತಾರೆ. ಆ ಕಡೆ MLA ಮಗಳಿಗೆ ಕಾಲ್ ಬರುತ್ತೆ, ಅಖಂಡ ಅವರೇ ಬಂದು ಚಿತೆಗೆ ಬೆಂಕಿ ಇಟ್ರು ಅಂತ. MLA ಮಗಳು ಆಶ್ಚರ್ಯಚಕಿತರಾಗ್ತಾರೆ. ಐ ಆಮ್ ವೆರಿ ಸಾರಿ ನಿಮ್ಮನ್ನ ಡೌಟ್ ಪಟ್ಟಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ ಅಖಂಡ ಹತ್ರ ಹೋಗಿ. ಅಖಂಡ ಆಗಿರುವ ಅಮಾನುಷ ಶಕ್ತಿ ನನ್ಗೆ ಅರಿವಾಯ್ತು ಅನ್ನುವ ಅರ್ಥದಲ್ಲಿ ಇವರು ಥ್ಯಾಂಕ್ ಯು ಹೇಳ್ತಾರೆ. ಬಟ್ ಅಲ್ಲಾಗಿರೋದೇ ಬೇರೆ, ಶಿವ ಹೋಗಿ ಚಿತೆಗೆ ಬೆಂಕಿ ಇಟ್ಟಿದ್ದು. ಸರಿ, ಈಗ MLA ಮಗಳನ್ನ ಅಖಂಡ ಅವ್ರು ಕಳಿಸ್ತಾರೆ, ಹೋಗು ನೀನು ದೇಶಕ್ಕೆಲ್ಲ ವ್ಯಾಕ್ಸಿನ್ ಕೊಡು ಅಂತ. ನೀವೆಲ್ಲ ಹೋಗ್ತೀರಾ ಅಂತ ಕೇಳಿದಾಗ ನನಗೆ ಇನ್ನೂ ಕೆಲಸ ಇದೆ, ಅದನ್ನ ಮುಗಿಸ್ಬೇಕಿದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಜಿತ್ ಠಾಕೂರ್ ಅವರು ಆ ಜನರಲ್ ಗಳ ಹತ್ರ ಹೋಗ್ತಾರೆ. ಬಡತವ ನೀವು ಮಾಡಿದ್ದೆಲ್ಲ ಸರಿ ಇಲ್ಲ, ದೇವರು ನಿಜವಾಗ್ಲೂ ಇದ್ದಾರೆ, ದೇವರ ರೂಪವನ್ನ ನಾನು ಅಖಂಡ ಅವ್ರ ಹತ್ರ ನೋಡ್ಕೊಂಡು ಬಂದೆ, ಇದನ್ನೆಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳ್ತಾರೆ. ನಾನ್ ನಿಲ್ಸಲ್ಲ, ನಿಮ್ಮ ದೈವತ್ವದ ಪ್ರತೀಕವಾದ ಕೈಲಾಸ ಪರ್ವತವನ್ನೇ ಬ್ಲಾಸ್ಟ್ ಮಾಡ್ಬಿಡ್ತೀನಿ ಅಂತ ಬ್ಲಾಸ್ಟ್ ಮಾಡೋಕ್ ರೆಡಿ ಆಗ್ತಾರೆ. ಆಗ ಅಜಿತ್ ಠಾಕೂರ್ ಅದನ್ನ ತಡೆಯೋಕ್ ಹೋಗ್ತಾರೆ. ಬಟ್ ಜನರಲ್ ಅಜಿತ್ ಠಾಕೂರ್ಗೆ ಹೊಡೆದ್ಬಿಟ್ಟು ಬ್ಲಾಸ್ಟ್ ಮಾಡೋ ದುಸ್ಸಾಹಸವನ್ನು ಮುಂದುವರಿಸ್ತಾರೆ. ಆಗ ಅಖಂಡ ಅಲ್ಲಿಗೆ ಒಂದು ಟ್ಯಾಂಕ್ ತಗೊಂಡು ಬರ್ತಾರೆ. ಎಲ್ಲ ಚೈನೀಸ್ ಸೋಲ್ಜರ್ ಗಳಿಗೆ ಹೊಡಿತಾರೆ. ಮನುಷ್ಯರಿಗೆ ಹೊಡಿಬೋದು, ಬಟ್ ರೋಬೋಟ್ ಗಳಿಗೆ ಹೊಡಿಯೋಕ್ ಆಗೋದಿಲ್ಲ ಅಂತ ಕರೆಂಟ್ ಬಿಡೋ ರೋಬೋಟ್ ಗಳನ್ನ ಚೈನೀಸ್ ಜನರಲ್ ಗಳು ಅಲ್ಲಿಗೆ ತರಿಸ್ತಾರೆ. ಆ ರೋಬೋಟ್ ಗಳೆಲ್ಲ ಹೆವಿ ವ್ಯಾಟೇಜ್ ಕರೆಂಟ್ ಬಿಟ್ಬಿಟ್ಟು ಇವರನ್ನ ಬಂಧನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅಂಡ್ ಕೈಲಾಸ ಪರ್ವತವನ್ನ ಮತ್ತೆ ಶೂಟ್ ಮಾಡ್ಲಿಕ್ಕೆ, ಬ್ಲಾಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅಷ್ಟರಲ್ಲಿ ಇವರ ತಪಸ್ಸಿನ ಪ್ರತಿಫಲವಾದ ಅಷ್ಟಸಿದ್ಧಿ ಶಕ್ತಿ ಇವರ ಬಳಿಗೆ ಬರುತ್ತೆ. ಎಲ್ಲಾ ರೋಬೋಟ್ ಗಳನ್ನು ಒಂದೇ ಹೊಡೆತದಲ್ಲಿ ಹೊಡೆದಾಕ್ತಾರೆ. ತರಲೆ ಜನರಲ್ ಗಳನ್ನ ಸಾಯಿಸಿ ಹಾಕ್ತಾರೆ. ಅಂಡ್ ಫೈನಲ್ ಸೀನ್ ಅಲ್ಲಿ ಅಜಿತ್ ಠಾಕೂರ್ ಹೇಳ್ತಾರೆ, ನೀನ್ ಯಾವ ನಾಲ್ಗೆನಲ್ಲಿ ದೇವ್ರಿಲ್ಲ ಅಂತ ಹೇಳಿದ್ದು ಅದೇ ನಾಲ್ಗೆನಲ್ಲಿ ಎಲ್ಲರಿಗೂ ಹೋಗಿ ಹೇಳು, ದೇವ್ರು ನಿಜವಾಗ್ಲೂ ಇದ್ದಾರೆ. ಅಂಡ್ ಸಂಕಟ ಬಂದಾಗೆಲ್ಲ ದೇವರು ಬಂದೇ ಬರ್ತಾರೆ ಯಾವ್ದಾದ್ರು ಒಂದು ರೂಪದಲ್ಲಿ ಅಂತ ಹೇಳಿ ಅವರನ್ನ ವಾಪಸ್ ಕಳಿಸ್ತಾರೆ. ವೈರಸ್ಗೆ ಆಂಟಿಡೋಟ್ ಎಲ್ಲಾ ಕಡೆ ರೆಡಿ ಆಗತ್ತೆ. ಎಲ್ಲಾ ಪೇಷಂಟ್ ಗಳು ಸರಿ ಹೋಗ್ತಾರೆ. ಮೂವಿ ಅಲ್ಲಿಗೆ ಎಂಡ್ ಆಗತ್ತೆ. ಇದು ಅಖಂಡ 2 ಮೂವಿ ಕತೆ. ಇದು ನೆಟ್ಫ್ಲಿಕ್ಸ್ ನಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ.